ಮಂಗಳೂರು ಜೈಲಿಗೆ ಮಾದಕ ವಸ್ತು ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಂಗಳೂರು ಜೈಲು ಬಹಳ ಇಕ್ಕಟ್ಟಿನ ರೀತಿಯಲ್ಲಿದೆ. ಅಲ್ಲಿ ಹೊಸ ಕಾರಾಗೃಹವನ್ನು ಕಟ್ತಾ ಇದ್ದೇವೆ. ಅದು ಶಿಫ್ಟ್ ಆಗುವವರೆಗೂ ಬಹಳ ಕಠಿಣ ಪರಿಸ್ಥಿತಿ ಇರುತ್ತೆ. ಈ ರೀತಿ ಚಟುವಟಿಕೆಗಳಾದಾಗ ಕ್ರಮ ಕೈಗೊಳ್ತಾ ಇದ್ದೇವೆ. ಹೊಸ ಜೈಲಿಗೆ ಶಿಫ್ಟ್ ಆದಮೇಲೆ ಕಂಟ್ರೋಲ್ ಆಗುತ್ತೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಮಾಜಿ ಮೇಯರ್ ಏನಿದ್ದಾರೆ ಕವಿತಾ ಅವರ ಒಂದು ಕಾರಿನ ಡ್ಯಾಶ್ ಕ್ಯಾಮ್ರಾದಲ್ಲಿ ಸರಿಯಾಗಿತ್ತು. ಅಲ್ಲಿ ನಂಬರ್ ಪ್ಲೇಟ್ ಇಲ್ಲದ ಗಾಡೀಲಿ ಬಂದು ಯುವಕರು ಆ ಕಾಂಪೌಂಡ್ ಒಳಗಡೆ ಅಕ್ರಮವಾಗಿ ಗಾಂಜಾವನ್ನು ಎಸೆದು ಹೋಗ್ತಾ ಇರುವಂಥ ದೃಶ್ಯ, ಆಮೇಲೆ ಕಾಮತ್ತೆಲ್ಲ ಶಾಸಕರಲ್ಲಿ ಭೇಟಿ ಕೊಟ್ಟಿದ್ದು. ಹಾಗಾಗಿ ಮಂಗಳೂರಲ್ಲೂ ಕೂಡ ಅವ್ಯಾಹತವಾಗಿ ಈ ಡ್ರಗ್ಸ್ ದಂಧೆ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿ ಸಿಕ್ಕಿತ್ತು. ಪರಮೇಶ್ವರ್ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗ ಹೊಸ ಜೈಲನ್ನು ಕಟ್ತಾ ಇದ್ದೇವೆ. ಅದು ಶಿಫ್ಟ್ ಆಗೋವರೆಗೂ ಭಾಳ ಕಠಿಣವಾದ ಪರಿಸ್ಥಿತಿ ಇರುತ್ತೆ. ಈಗ ಮಂಗಳೂರು ಜೈಲು ಭಾಳ ಕಿಷ್ಕಿಂದವಾಗಿದೆ. ಅಲ್ಲಿ ಈಗ ಹೊಸ ಜೈಲನ್ನು ಕಟ್ತಾ ಇದ್ದೇವೆ. ಅದು ಶಿಫ್ಟ್ ಆಗೋವರೆಗೂ ಭಾಳ ಕಠಿಣವಾದ ಪರಿಸ್ಥಿತಿ ಇರುತ್ತೆ. ಈ ರೀತಿ ಡ್ರಗ್ಸು ಅಥವಾ ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳು ಅಲ್ಲಿ ಆಗೋದು ಕಂಡುಬಂದಾಗೆಲ್ಲ ಅದಕ್ಕೆ ಕ್ರಮ ತಗೊಂಡಿದ್ದಾರೆ. ಈಗಲೂ ಕೂಡ ಯಾರು ಅದನ್ನು ಡ್ರಗ್ಸ್ ತಂದಿದ್ರು, ಪೆಡ್ಲಿಂಗ್ ಯಾರು ಮಾಡಿದರು, ಸರಬರಾಜು ಯಾರು ಮಾಡಿದರು, ಅದನ್ನೆಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡಿ ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ನಾವು ಸೂಚನೆ ಮಾಡಿದ್ದೀವಿ. ಆದ್ದರಿಂದ ಹೊಸದಾಗಿ ಏನು ಜೈಲು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದು ಬೇಗ ಆದ ತಕ್ಷಣ ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ. ಈಗ ಮಂಗಳೂರು ಜೈಲು ಭಾಳ ಕಿಷ್ಕಿಂದವಾಗಿದೆ. ಅಲ್ಲಿ ಈಗ ಹೊಸ ಜೈಲನ್ನು ಕಟ್ತಾ ಇದ್ದೇವೆ. ಅದು ಶಿಫ್ಟ್ ಆಗೋವರೆಗೂ ಭಾಳ ಕಠಿಣವಾದ ಪರಿಸ್ಥಿತಿ ಇರುತ್ತೆ. ಈ ರೀತಿ ಡ್ರಗ್ಸು ಅಥವಾ ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳು ಅಲ್ಲಿ ಆಗೋದು ಕಂಡುಬಂದಾಗೆಲ್ಲ ಅದಕ್ಕೆ ಕ್ರಮ ತಗೊಂಡಿದ್ದಾರೆ. ಈಗಲೂ ಕೂಡ ಯಾರು ಅದನ್ನು ಡ್ರಗ್ಸ್ ತಂದಿದ್ರು, ಪೆಡ್ಲಿಂಗ್ ಯಾರು ಮಾಡಿದರು, ಸರಬರಾಜು ಯಾರು ಮಾಡಿದರು, ಅದನ್ನೆಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡಿ ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ನಾವು ಸೂಚನೆ ಮಾಡಿದ್ದೀವಿ. ಆದ್ದರಿಂದ ಹೊಸದಾಗಿ ಏನು ಜೈಲು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದು ಬೇಗ ಆದ ತಕ್ಷಣ ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ. ಈಗ